टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇಂದ್ರ ಸರ್ಕಾರ ಖಾಸಗಿ ಸಹಭಾಗಿತ್ವದಲ್ಲಿ ಅಂಕೋಲಾದಲ್ಲಿ ವಾಣಿಜ್ಯ ಬಂದರು ನಿರ್ಮಿಸುತ್ತದೆ. ಒಂದು ವೇಳೆ ಆ ತಲೆ ಎತ್ತಿದರೆ ಸ್ಥಳೀಯ ಮೀನುಗಾರರ ಹೊಟ್ಟೆಗೆ ತಣ್ಣೀರ ಬಟ್ಟೆ ಬೀಳಲಿದೆಯಂತೆ. ಹೀಗಾಗಿ ಸ್ಥಳೀಯ ಮೀನುಗಾರರು ಬಂದರು ನಿರ್ಮಾಣಕ್ಕೆ ಅಡ್ಡಗಾಲು ಹಾಕ್ತಿದ್ದಾರೆ. ಬೀಚ್ ಬೇಕು ನಮಗೆ. 200 ರೂಪಾಯಿ ದುಡಿಯೋದು ಸಮುದ್ರದಲ್ಲೇ ನಾವು. ಸಮುದ್ರಕ್ಕಿಳಿದು ನ್ಯಾಯಕ್ಕಾಗಿ ಮಹಿಳೆಯರ ಹೋರಾಟ. ನೀರಿನಿಂದ ಮೇಲೆ ಬರುವಂತೆ ಪೊಲೀಸರ ಮನವಿ. ಸಮುದ್ರ ತೀರದಲ್ಲೇ ಟೆಂಟ್ ಹಾಕಿ ಬೃಹತ್ ಪ್ರತಿಭಟನೆ. ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ. ಸಮುದ್ರಕ್ಕೆ ಇಳಿದು ಪ್ರತಿಭಟನೆ, ಆತ್ಮಹತ್ಯೆಗೆ ಯತ್ನ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಕೇಣಿ ಗ್ರಾಮದಲ್ಲಿ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 4,119 ಕೋಟಿ ವೆಚ್ಚದಲ್ಲಿ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣಕ್ಕೆ JSW ಕಂಪನಿಗೆ ಟೆಂಡರ್ ಸಹ ನೀಡಿದೆ. ಆದರೆ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ನಿನ್ನೆ ಮೀನುಗಾರರು ಕುಟುಂಬ ಸಮೇತರಾಗಿ ಪ್ರತಿಭಟನೆ ನಡೆಸಿದ್ರು. ಮಹಿಳೆಯರು ಸಮುದ್ರಕ್ಕಿಳಿದು ಧಿಕ್ಕಾರ ಕೂಗಿದ್ರು. ಸಮುದ್ರದ ತೀರದಲ್ಲೇ ಧರಣಿ ಕೂತು ಆಕ್ರೋಶ ಹೊರಹಾಕಿದ್ರು. ಈ ಸಮುದ್ರದಲ್ಲಿ ನಾವು ದಿನವನ್ನು ಬಲೆ ಹಾಕೊಂಡು ಬಂದ್ರೆ ನಾವು ಜೀವನ ಮಾಡ್ಬೋದು. ಇದು ಕಳ್ಕೊಂಡ್ರೆ ನಾವೆಲ್ಲಿ ಹೋಗ್ಬೇಕು? ಅದಕ್ಕೆ ನಮ್ಗೆ ಯಾರಿಗೂ ವಾಣಿಜ್ಯ ಬಂದರು ಬೇಡ. ನಮ್ಗೇನು ಈಗ ಯಥಾಸ್ಥಿತಿ ಏನು ನಮ್ಮ ಗ್ರಾಮ ಉಳಿದಿದೆ ನೋಡು, ಅದೇ ಇರಲಿ. ನಮ್ಮ ಸಮುದ್ರ ನಮಗೆ ಬೇಕು. ಪ್ರತಿಭಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸತೀಶ್ ತೈಲ್ ಮತ್ತು ಜಿಲ್ಲಾಧಿಕಾರಿ ಹಾಗೂ SP ಭೇಟಿ ನೀಡಿದ್ರು ಕೂಡ ಪ್ರತಿಭಟನಾಕಾರರ ಕೋಪ ತಣ್ಣಗಾಗಲಿಲ್ಲ. ಕೊನೆಗೆ ಪ್ರತಿಭಟನೆಗೆ ಮಣಿದ ಜಿಲ್ಲಾಡಳಿತ ಸರ್ವೆ ಕಾರ್ಯಕ್ಕೆ ತಾತ್ಕಾಲಿಕ ತಡೆ ನೀಡಿದೆ. ಇಂದು DC ಕಚೇರಿಯಲ್ಲಿ JSW ಕಂಪನಿ ಅಧಿಕಾರಿಗಳು ಸ್ಥಳೀಯರ ಜೊತೆ ಚರ್ಚೆ ಬಳಿಕ ಸರ್ವೆ ಬಗ್ಗೆ ನಿರ್ಧರಿಸುವುದಾಗಿ DC ಭರವಸೆ ನೀಡಿದ್ದಾರೆ. ಸುಮಾರು ಡೀಟೇಲ್ಡ್ ಆಗಿ ಚರ್ಚೆ ಆಯಿತು ಸಾರ್ವಜನಿಕರ ಜೊತೆಗೆ. ಅವ್ರ ಬೇಡಿಕೆ ಏನಂತ ತಿಳ್ಕೊಂಡಿದ್ದೀವಿ. ಅಂಕೋಲಾ ತಾಲೂಕು ಆಫೀಸಲ್ಲಿ ಮತ್ತೊಮ್ಮೆ ಮೀಟಿಂಗ್ ಮಾಡೋಣ, ಕೆಲವೊಬ್ಬರು ಲೀಡರ್ಸನ್ನು ಕರೆದು ಮತ್ತೊಮ್ಮೆ ಮಾತಾಡೋಣ ಅಂತ ಡಿಸಿಷನ್ ಆಯಿತು. ಈ ಮೀಟಿಂಗಲ್ಲಿ ಚರ್ಚೆ ಮಾಡಿ ಮುಂದೆ ತಗೊಳ್ತೀವಿ. ವಾಣಿಜ್ಯ ಬಂದರು ನಿರ್ಮಾಣಕ್ಕೆ 150 ಎಕರೆಗಿಂತಲೂ ಹೆಚ್ಚು ಪ್ರದೇಶ ಬೇಕು. ಇದರಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಪೆಟ್ಟು ಬೀಳೋದಷ್ಟೇ ಅಲ್ಲದೆ ನೆಲೆ ಕಳೆದುಕೊಳ್ಳುವ ಆತಂಕವೂ ಇದೆ. ಹೀಗಾಗಿಯೇ ಕೇಣಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.